ತಂದ್ರೇನಮ್ಮ ದುಡ್ಡ ಓಟು ಕೊಟ್ರೆ? ಓಟು ಕೊಟ್ರು ಹೋಗಿ ಕೊಟ್ಟು ಬರ್ತೀವಿ. ಇನ್ನೇನು ಮನೆ ಕಿಕ್ಕೊಂಡ್ರೆ ನೀವೇನು ಎರಡಾಗಲ್ಲ. ಹೋಗಿ ಕೊಟ್ಟು ಫಸ್ಟ್ ನಮ್ಮ ಮನೆ ಬೀಗ ಕೊಡ್ರಿ ಅಂತೇಳಿ ಬರ್ತೀನಿ. ಮತ್ತೆ ಕೊಟ್ಟು ಬರೋಗ್ರಿ. ಹೊರಗೆ ನಿಂತ್ಕೊಂಡು ಕೊಟ್ಟು ಅದೇ ಬರ್ರಿ. ಯಾವ್ದಾರ ಒಂದು ಒಳ್ಳೆ ದಿನ ನೋಡಿ ಗೃಹ ಪ್ರವೇಶ ಮಾಡೋಕ್ಕಾಗುತ್ತೆ. ಕೊಟ್ಟು ಬರೋಗ್ರಿ ಹೋಗು. ಮತ್ತು ಇನ್ನೇನು ನಾನು ಇದನ್ನ ದುಡ್ಡು ಇಕ್ಕೊಂಡು ಇನ್ನೇನು ಆಗಬೇಕಾಗೈತೆ. ಕೊಟ್ಟು ನಮ್ಮ ಮನೆ ಬೀಗ ಇಸ್ಕೋಬೇಕು ಫಸ್ಟು. ಥೂ, ಎಂತೆಂಥ ಜನ ಇರ್ತಾರೆ. ಅವ್ನಿಗೆ ಫಸ್ಟ್ ಮಕ್ಕಕ್ಕೆ ಬಿಸಾಕ್ಬಿಡ್ತೀನಿ. ದುಡ್ಡಿನ ಮಕ್ಕ ಕಾಣ್ದಾನಾಗೆ ಅವನೇ. ಏನು ಸಾಯ್ಬೇಕಾದ್ರೆ ಓದ್ಕೊಂಡು ಹೋಗ್ತಾನೇನೋ ಅನ್ನಂಗೆ ಆಗ್ತಾನೆ. ದುಡ್ಡಿನ ಮಕ್ಕ ಕಂಡಿಲ್ಲ ಅವನು, ಅದಕ್ಕೆ ಹಂಗೆ ಆಡ್ತಾನೆ. ಅದೇ ಮತ್ತೆ ಇರ ಅಂತಾರೇನೆ. ಅಲ್ಲ ದೇವ್ರು ಕೊಟ್ಟಾಗ ಒಂದು ತುತ್ತು ಯಾರಿಗಾನ ದಾನ ಮಾಡ್ಬೇಕು. ಏನು ಮಸ್ತಾಗ ಐತ್ ಕಣಪ್ಪ ದುಡ್ಡು. ದುಡ್ಡು ಮನೆಯಾಗಿ ಇವತ್ತು ದುಡ್ಡು ದುಡ್ಡು. ಅಷ್ಟು ದುಡ್ಡಿಲ್ಲ. ಏನು ಹಂಗೇನೆ ಹೇಳು. ಅವ್ನು ಯಾಕೆ ಹೇಳ್ಗಾಡ್ತಾನೋ ಏನೋ ಹಿಂಗೆ. ಸುಮ್ಮನೆ ಇವಾಗ ಯಾಕಪ್ಪ ಅವ್ನು ದುಡ್ಡು ಅವ್ನಿಗೆ ಕೊಟ್ರೆ ಅವ್ನು ಯಾಕೆ ಮಾತಾಡ್ತಾನೆ? ಸುಮ್ಮನೆ ಕೊಟ್ಟು ಬರೋಗ್ರಿ, ತಗೊಂಡೋಗ್ರಿ. ತಗೊಂಡೋಗಿ ಕೊಟ್ಟು ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಬರ್ರಿ. ಹಂಗೆ ಮಾಡೋದು. ತಗೊಂಡು ಕೊಟ್ಟು ಹೋಗ್ತೀವಿ. ನಾನು ಯಪ್ಪ ಹೋಗಿ ಬರ್ತೀವಿ. ನಾನು ಬರ್ತೀನಿ ನಡಿ. ನಾನೇ ತಾನೇ ಕೊಡಿಸ್ತಾಳು. ಈಗಳ ನಾನೇ ತಗೊಂಡೋಗಿದ್ದೆ, ಇವಾಗ ಕೊಡಿಸ್ತಾ ಇದ್ದೀನಿ ತಗೊಳ ಅಂತ ಹೇಳ್ತೀನಿ ನಡಿ. ಹೊರಗೆ ನಿಂತ್ಕೊಳ್ರಿ ಹೇಳ್ತೀನಿ. ಹೊರಕ್ಕೆ ಹೋಗ್ಬೇಡ್ರಿ. ನಾನೆಲ್ಲ ಸರಿಯಾಗಿ ಹೇಳ್ತೀನಿ ಅವನಿಗೆ. ಒಳಕ್ಕೆ ಹೋಗೋಣ ನಡಿಯಮ್ಮ, ಒಳಕ್ಕೆ ಹೋಗಿ ಕೊಡೋಣ. ಬೇಡ ಸುಮ್ಮನಿರ್ ಪಾಪ. ಹೊರಗೆ ನಿಂತ್ಕೊಂಡು ಕೊಡೋಣ. ಒಳಕಿನ್ನ ಯಾಕೆ ಹೋಗ್ತೀಯ? ಇಲ್ಲೇನೆ ಬೀಗ ತಗೊಂಬಂದು ಕೊಡು ಅಂತ ಹೇಳಿ ಹೇಳೋಣ. ದೇವರು ಎಲ್ಲಾದರೂ ಒದಗಿಸ್ತಾನೆ, ಎಲ್ಲಾದರೂ ಒಂದು ಕಡೆಗೆ ದಾರಿ ತೋರಿಸ್ತಾನೆ. ಹಿಂಗೆ ಮಾಡಬಾರ್ದು. ಯಾರೇ ಆಗ್ಲೇನೆ, ಯಾರೇನು ಓದ್ಕೊಂಡೋಗಲ್ಲ. ಏ ರಾಜು, ರಾಜು, ಏ ರಾಜು, ಯಾಕೆ ನನ್ನ ಮಗನ ಕರೆಯೇ? ದುಡ್ಡು ಬಿಸಾಕ್ ಹೋಗಕ್ಕೆ ಬಂದಿದ್ದೀವಿ. ನೆಟ್ಟಿಗೆ ಮಾತಾಡು. ಏನು ಬಿಸಾಕ್ ಹೋಗೋದಕ್ಕೆ ಅಂತ ಮಾತಾಡ್ತಾ ಇದೀಯ? ಇವತ್ತು ನಮ್ಮ ದುಡ್ಡಿಂದ ಮನೆ ಕಟ್ಕೊಂಡು ಇಷ್ಟೊಂದು ದೌಲತ್ ಪಡೋದಲ್ಲ. ಈಗಲೇ ಇಷ್ಟೊಂದು ಜಂಬ ನೀನು ಅಪ್ಪಗೆ ಸಟ್ಟೆ ಬೇಗ ಕೊಟ್ಟು ನಾವು ಬಿಟ್ಟಿದ್ರೆ ಇವ್ರು ಸುಮ್ಮನೆ ಬಿಡೋರ? ಯಾವುದೇ ಕಾರಣಕ್ಕೂ ಬಿಡ್ತಿರ್ಲಿಲ್ಲ. ಇವಾಗ ಯಾಕಮ್ಮ ನಿಮ್ಮ ದುಡ್ಡು ನಿಮಗೆ ಕೊಡ್ತೀವಿ, ಸುಮ್ಮನೆ ಮಾತಾಡಬೇಡ್ರಿ. ಯಾಕೆ ನಿಮ್ಮ ದುಡ್ಡು ನಿಮಗೆ ಕೊಟ್ಟರೆ ನೀವು ಮಾತಾಡಲ್ಲ ತಾನೆ? ಈಗ ತಗೊಳ್ರಿ, ಕೊಡಕ್ಕೆ ಬಂದಿದ್ದೀವಿ. ನಮ್ಮ ಬೀಗ ಕೊಡ್ರಿ ಫಸ್ಟು. ಕೊಡ್ತೀವಿ ಹೇಳು. ಏನು ನಾವು ಕೇಳಿದ ತಕ್ಷಣ ನೀವೇನು ದುಡ್ಡು ಕೊಟ್ಟಿಲ್ವಲ್ಲ, ಇವತ್ತು ಕೊಡ್ತಾ ಇದ್ದೀರ. ನಾವು ಕೊಡ್ತೀವಿ ಬೀಗನ, ಬಂದು ಕೊಡ್ತೀವಿ ಹೇಳಿ. ನಾವು ಬಂದು ಬಿಸಾಕ್ ಬರ್ತೀವಿ. ಅದ್ಯಾಕೋ ದುಡ್ಡು ಕೊಡ್ತಾ ಇದೀವಿ ಅಂದಮೇಲೆ ಬೀಗ ಕೊಡಬೇಕು? ದುಡ್ಡು ಕೊಡ್ತಾ ಇದೀವಿ ತಾನೇ? ಅದ್ಯಾಕೆ ನೀವೇನು ನಾವು ಕೇಳಿದ ತಕ್ಷಣ ಏನು ದುಡ್ಡು ಕೊಟ್ರಾ? ನಾವು ಕೇಳಿದ ತಕ್ಷಣ ಏನು ಕೊಟ್ಟಿಲ್ವಲ್ಲ ನೀವು. ಅದಕ್ಕೇ ನೀವು ಕೇಳಿದ ತಕ್ಷಣ ಕೊಡಬೇಕು ಅಂಬೋದೇನಿಲ್ಲ. ನಾನು ಬಿಸಾಕ್ ಬರ್ತೀನಿ. ನಾನು ನಿಮ್ಮ ಮನೆ ಬಾಗಿಲಿಗೆ ಬಂದು ಬಿಸಾಕ್ ಬರ್ತೀನಿ. ಬಿಸಾಕ್ ರಾಜು, ಸುಮ್ಮನೆ ಅವತ್ತಾಗ ಏನು ಮಾತಾಡಿ ಯಾಕೆ ಟೆನ್ಷನ್ ತಗೊಂತೀಯ? ಬಿಸಾಕ್ಬಿಡು. ಅವ್ರ ದುಡ್ಡು ಅವ್ರಿಗೆ ಕೊಟ್ಟು ಬಿಡು. ಇಲ್ಲ, ಕೊಡೋದಿಲ್ಲ. ನಾನು ಬರ್ತೀನಿ, ನಾನು ಕೊಡ್ತೀನಿ. ಏನು ನಾನು ಕೇಳ್ದಾಗ ದುಡ್ಡು ಹಂಗೆ ಕೊಟ್ರಾ? ನಾನು ಕೊಟ್ಟಾಗ ನೀನು ಮಾತಾಡು ಅಂತ ಅಂದಲ್ಲ, ಅದಕ್ಕೆ ನಾನು ಕೊಟ್ಟಾಗ ನಾವು ಕೊಟ್ಟಾಗ ಇಸ್ಕೊಂಬಂತೆ ಅಂತ ಹೇಳಿದ್ರಲ್ಲ. ನಿಮ್ಮ ದುಡ್ಡೇ ನಾನೇನು ತಿಂಬಲ್ಲ ಅಂತ. ಹಂಗೇನೆ ನಿಮ್ಮ ಮನೆ ಬೀಗ ಏನು ನಾನೇನು ತಿಂಬಲ್ಲ. ಸರಿನಾ? ನಿನ್ನ ಮನೆ ಬೀಗನೂ ನಾನು ಕೊಡ್ತೀನಿ. ಏನು ನೀವು ಕೊಟ್ಟಿದ ತಕ್ಷಣ ಏನು ನಾನೇನು ಕೊಡಬೇಕು ಅಂಬೋದೇನಿಲ್ಲ. ನೀವು ದುಡ್ಡು ಕೊಟ್ಟು ಹೋಗಿ ಕೊಡ್ತೀನಿ. ಯಾಕೆ ಹಂಗೆ ಮಾಡ್ತೀಯ? ಯಾಕೆ? ಅಲ್ಲ ಇವ್ನು ನೋಡಿ ಹೆಂಗಿನ್ ಮಾಡ್ತಾ ಇದ್ದಾನೆ. ಇವಾಗ ದುಡ್ಡು ಬಿಸಾಕ್ತಾ ಇದ್ದಾರೆ ತಾನೇ, ನಿನ್ನ ದುಡ್ಡು ನಿನಗೆ ಕೊಡ್ತಾ ಇದ್ದಾರೆ. ನಾನು ಅದಕ್ಕೇನೆ ಒಳಕ್ಕೆ ಹೋಗೋದೇ ಬೇಡ, ಹೊರಗೇನೆ ಕೊಡೋಣ ನಿಂತ್ಕೊಂಡು. ಯಾಕೆ ಸುಮ್ಮನೆ ಒಳಕ್ಕೆ ಹೋದ್ರೆ ಅಂತ ಹೇಳಿ ಹೊರಗೆ ನಿಂತ್ಕೊಂಡು ಕೊಡಿಸ್ತಾ ಇದ್ದೀನಿ. ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ ನೀನು? ಕೊಡಲ್ಲ. ಸುಮ್ಮನೆ ಬೀಗ ಕೊಡು. ದುಡ್ಡು ಬಿಸಾಕ್ತಾ ಇದೀವಿ ಅಂದಮೇಲೆ ಬೀಗ ಕೊಡಬೇಕು. ನೋಡಿ ಎಷ್ಟು ಕೇಳಿ. ಇವ್ರಿಗೆ ಹೊಟ್ಟೆ ಉರಿ ಇಲ್ದಲೇನೆ ಹಿಂಗೆ ಮಾತಾಡಲ್ಲ. ಭಾಳ ಹೊಟ್ಟೆ ಉರಿ ಇವರಿಗೆ. ಅಷ್ಟು ಸುಲಭ ಅಲ್ಲ. ಇವ್ರಿಗೆ ಭಾಳ ಅಯ್ಯೋ ನಾವೊಬ್ಬರೇ ಚೆನ್ನಾಗಿರ್ಬೇಕು, ನಾವೊಬ್ಬರೇ ಮನೆ ಕಟ್ಕೋಬೇಕು, ನಾವು ಚೆನ್ನಾಗಿದ್ರೆ ಸಾಕು ಅನ್ನೋ ಸ್ವಾರ್ಥ ಬುದ್ಧಿ ಇವ್ರ ಹತ್ರ ಇರೋದು. ಹಂಗೆ ಇರೋದು. ಇವಾಗ ಏನು ನೀನು ಏನು ಮಾಡ್ತೀಯಾ? ಹಂಗೆ ಇರೋದು. ಅದಕ್ಕೆ ನಾನು ಬೀಗ ಕೊಡಲ್ಲ. ಏನು ಇವಾಗ ಏನು ನನ್ನ ಬುದ್ಧಿ ಹೆಂಗೆ ಅಂತ ನಮಗೆ ಗೊತ್ತಿದ್ರೆ ಸಾಕು. ನಮ್ಮ ಮನಸ್ಸು ನಮಗೆ ಶುದ್ಧವಾಗಿದ್ದರೆ ಸಾಕು. ನಿನ್ನಂಥವಳಿಗೆಲ್ಲ ಒಪ್ಪಿಸ್ಬೇಕು ಅಂಬೋದೇನಿಲ್ಲ. ನಿನ್ನಂಥವಳ ಮುಂದೆ ನಾವು ಎಲ್ಲ ಪ್ರೂವ್ ಮಾಡಬೇಕು ಅಂಬೋದೇನಿಲ್ಲ. ನಿನ್ನಂಥವಳಿಗೆ ಅದು ಎಲ್ಲ ಹಂಗೆ ಕಾಣಿಸುತ್ತೆ ನಿನ್ನ ಕಣ್ಣಿಗೆ. ಅದು ನಿಮ್ಮಂಥವ್ರಿಗೆ ಹಂಗೆ ಕಾಣಿಸೋದು. ಎಲ್ಲರೂ ಯಾವಾಗಲೂ ಕೆಟ್ಟದಾಗೇನೆ ಕಾಣ್ತಾ ಇರ್ತಾರೆ. ಒಂದ್ಸತಿ ಕೆಟ್ಟದ್ದು ಮಾಡಿದ್ರೆ ಯಾವಾಗಲೆಲ್ಲ ಪದೇ ಪದೇ ಕೆಟ್ಟದಾಗೆ ಕಾಣ್ತಾ ಇರ್ತಾರೆ ನಿಮಗೆ ಎಲ್ಲರೂ. ನೀವು ಯಾರಿಗೂ ಚೆನ್ನಾಗಿರೋದಕ್ಕೆ ಇಷ್ಟಪಡಲ್ಲ. ಎಲ್ಲರ ಹತ್ರನೂ ಬರೀ ಜಗಳ, ಯಾರನ್ನೂ ಮಾತಾಡ್ಸೋಕೆ ಹೋಗಲ್ಲ. ನೀವಿಬ್ರು ಗಂಡ ಹೆಂಡ್ತಿ ಅಲ್ಲ. ಈ ಭಾವ ಬಂದ್ರೂ ಭಾವನಿಗೆ ಇಲ್ಲದ್ದೆಲ್ಲ ಹೇಳ್ಕೊಡೋದು ಇವಳೇನೆ. ಹೋಗ್ಬೇಡ, ನಿನ್ನ ತಮ್ಮನ ಮಾತಾಡಿಸ್ಬೇಡ, ನಿನ್ನ ತಮ್ಮನ ಜೊತೆ ಚೆನ್ನಾಗಿರ್ಬೇಡ ಅಂತೇಳಿ ಹೇಳ್ಕೊಡೋದೆಲ್ಲ ಇವಳೇನೆ. ಎಲ್ಲ ಇವಳೇ ಹೇಳ್ಕೊಡೋದು. ನೋಡ್ರದು ನನಗೆ ಹೆಂಗೆ ಮಾತಾಡ್ತಾ ಇದ್ದಾಳೆ ಅವಳು. ನೀನು ಕೇಳು. ಅಲ್ಲೋಡು, ನಾನು ಹೇಳ್ಕೊಡ್ತೀನ ನಿನಗೆ. ನೋಡಲ್ಲ ಅವಳು ಹೆಂಗೆ ಮಾತಾಡ್ತಾಳೆ. ನೀನೇನು ಸಣ್ಣ ಹುಡುಗನ ಹಂಗೆ ಮಾತಾಡ್ತಾ ಇದ್ದಾಳೆ? ಹೇಳಿ, ದುಡ್ಡು ಬಿಸಾಕ್ತಾ ಇದೀವಿ ತಾನೇ? ದುಡ್ಡು ಬಿಸಾಕ್ತಾ ಇದೀವಿ ಅಂದಮೇಲೆ ಅವನು ಬೀಗ ಕೊಡಬೇಕು. ಬೀಗ ಕೊಡಲಿಲ್ಲ ಅಂದ್ರೆ ನಾನು ಒಪ್ಪಲ್ಲ. ನಾವು ಕೊಡಲ್ಲ. ಅದೇನು ಮಾಡ್ತಾರೆ ಮಾಡಲಿ. ಕೊಡೋಕೆ ಬಂದವರು ಏನೋ ನಿಮ್ಮ ದುಡ್ಡಿಂದ ಮನೆ ಕಟ್ಕೊಂಡ್ವಿ ಇಷ್ಟು ದಿವಸ ಆಯಿತು ಅಂತ ಹೇಳಿ ಒಂದು ಅನುತನು ಅನ್ನೋದು ಇರಬೇಕು. ಬಿಸಾಕ್ತೀನಿ ಅಂತ ಹೇಳಿ ಇಷ್ಟು ಜಂಬ ದೌಲತ್ತಿಂದ ಮಾತಾಡೋದಲ್ಲ. ಮತ್ತೆ ನೀವು ಹಂಗೆ ಆಡಿದ್ರಿ. ಏನು ಹಂಗೆ ಯಾರೇನೇನು ದುಡ್ಡು ಹೊತ್ಕೊಂಡು ಹೋಗ್ತಾರೇನೋ ಅಮ್ಮಂಗೆ. ನೀವು ಹಂಗೆ ತಾನೇ ಇವಾಗ ಆಡ್ತಾ ಇರೋದು. ಏನು ನಾನೇ ನಿನ್ನ ಬೀಗ ಹೊತ್ಕೊಂಡು ಓಡೋಗ್ತೀನ? ಏನು ಬೀಗ ಹೊತ್ಕೊಂಡೋಗಿ ನಿನ್ನ ಮನೆಗಳದ್ದು ಏನಾನ ತಗೊಂತೀನ? ಏನಿಲ್ಲ ತಾನೇ. ಮತ್ತು ಸುಮ್ಮನೆ ನೀನು ಒಂದೆರಡು ದಿವಸ ಕೊಡು. ದುಡ್ಡು ಕೊಟ್ಟು ಹೋಗು. ನಾನು ಬೀಗ ಕೊಡ್ತೀನಿ. ಯಾವಾಗ ಕೊಡ್ಬೇಕಂಬಂದು ನನಗೂ ಚೆನ್ನಾಗಿ ಗೊತ್ತೈತೆ. ಕೊಡ್ತೀನಿ, ಕೊಡು. ಆಮೇಲೆ ದುಡ್ಡು ಇಸ್ಕೊಂಡು ತಿರುಗಾಡಿದ್ರೆ ಏನು ಮಾಡ್ತೀಯ ಆಮೇಲೆ? ಭಾರಿ ಕಣಪ್ಪ ನೀನು. ಆಮೇಲೆ ಕೊಡ್ದಂಗೆ ಬೀಗ ಕೊಡ್ದಂಗೆ ಏನು ಸೀರೆ
ಸುಮ್ಮನೆ ಬಾ, ಬಾರತೆ ಕೊಟ್ಟೋಗನ್ ಬಾ, ಯಾವಾಗನ ಕೊಡಲಿ. ಅಲ್ಲ ಎಷ್ಟು ಹೊಟ್ಟೆ ಉರಿ ಇರಬೇಡ ನೋಡಿ ಇವ್ರಿಗೆ. ಯಪ್ಪ, ಹೊಟ್ಟೆ ಉರಿ ಇಲ್ದಿದ್ರೆ ನೀರು ಹಿಂಗೆ ಮಾಡ್ತಿರ್ಲಿಲ್ಲ. ಅಪ್ಪ, ನಾವೊಬ್ಬರೇ ಚೆನ್ನಾಗಿರಬೇಕು, ಇವ್ರು ಹೆಂಗೋ ಚೆನ್ನಾಗಿದಾರಲ್ಲ ಅಂತೇಳಿ ಇಷ್ಟೊಂದು ಹೊಟ್ಟೆ ಉರ್ಕೋಬಾರ್ದಪ್ಪ ಏನೇಂದ್ರೂ. ಯಾಕೆ ಸುಮ್ಕಿರಿ, ದುಡ್ಡು ಕೊಡ್ತಾ ಇದ್ದೀವಿ ಅಂದಮೇಲೆ ಅವ್ನು ಕೊಡಬೇಕು. ಇದು ಯಾರನ್ನ ಕರ್ಸಿರೂ ನಾನು ಹಿಂಗೆ ಮಾತಾಡೋದು. ಓ, ಅದೇಂಗೆ ದುಡ್ಡು ಬಿಸಾಕಕ್ಕೆ ಬಂದಿದ್ದೀವಿ ಅಂದಮೇಲೆ ನಾನು ಬೀಗ ಬಿಸಾಕಬೇಕು. ನಾನು ಬಿಸಾಕಲ್ಲ, ನಾನು ಕೊಡಲ್ಲ. ಅದೇನು ಮಾಡ್ತೀಯ ಮಾಡು. ಯಾಕಲ್ಲ ರಾಜು ಗಲಾಟೆ? ಯಾಕಮ್ಮ, ಏನಾಯ್ತಕ್ಕ? ಯಾಕೆ ಗಲಾಟೆ? ಯಾಕೆ ಸುಮ್ಮನೆ ಅತ್ತ ಗುದ್ದಾಡ್ಕೊಂಡು ಚೆನ್ನಾಗಿರೋದು ಬಿಟ್ಟು ಇರೋರಿಬ್ರಳು ಅದು ಯಾಕೆ ಹಂಗೆ ಗುದ್ದಾಡ್ತೀರ? ಯಾಕಲ್ಲ ಪಾಪ? ಅಲ್ಲ ನೋಡೋಣ, ದುಡ್ಡು ಕಾಲ್ತನ ಮಾಡ್ಕೊಂಡು ನಮ್ಮ ಅಮ್ಮ ಅವನಿಗೆ ಕೊಟ್ಟಿತ್ತು 10 ಲಕ್ಷ ದುಡ್ಡು. ಅದಕ್ಕೇ ಇವತ್ತು ಕೊಡಕ್ಕೆ ಬಂದವ್ರೆ. ಹೆಂಗೆ ಮಾತಾಡ್ತಾರಣ್ಣ, ಬಿಸಾಕಕ್ಕೆ ಬಂದಿದ್ದೀನಿ ಅಂತ ಕೇಳ್ತಾರೆ. ನಾನು ಅದಕ್ಕೆ ಬೀಗ ಹಾಕಿದ್ದೆ, ದುಡ್ಡು ಕೊಡೋವರೆಗೂ ಕೊಡಲ್ಲ ಅಂತ. ಅದಕ್ಕೆ ಇವಾಗ ಕೊಡ್ತಾ ಇದ್ದಾರೆ. ನಾನು ಇನ್ನೂ 2 ದಿನ ಕೊಡಲ್ಲಣ್ಣ, ನಾನು ಕೊಡ್ತೀನಿ. ನಾನು ಈ ತಿಂಗಳೊಳಗೆ ಕೊಡ್ತೀನಿ. ಇನ್ನೊಂದು ವಾರ 15 ದಿವಸ ಕೊಡ್ತೀನಿ ಅಷ್ಟೇ. ನಾನು ಕೊಡಲ್ಲ ಅಂತ ಹೇಳಲ್ಲ. ಈಗ ತಿಂಗಳು ಬೇಡ, ಇನ್ನು 15 ದಿನದೊಳಗೆ ನಾನು ಯಾವಾಗಾದರೂ ಬಂದು ಕೊಡ್ತೀನಿ. ಅವರೇನು ನನಗೆ ಹಂಗೆ ಹೇಳಲಿಲ್ಲ, ಇನ್ನು 15 ದಿವಸ ನೀನು ದುಡ್ಡು ಬಿಸಾಕ್ತೀವಿ ಅಂತ ಅಂದರು. ನಾನು ಕೇಳಿದಾಗ ಏನು ದುಡ್ಡು ಕೊಡಲಿಲ್ಲ ಅಣ್ಣ. ನಾನು ಕೇಳಿದಾಗ ದುಡ್ಡು ಕೊಡಲಿಲ್ಲ. ಇವತ್ತು 10 ಲಕ್ಷಕ್ಕೆ ಬಡ್ಡಿ ಎಷ್ಟಾಗುತ್ತಣ್ಣ ಲೆಕ್ಕ ಹಾಕಿ ಮಂಜಣ್ಣ ನೀನೇನೆ. ಬಡ್ಡಿ ಯಾರು ಕೊಡ್ತಾರೆ? ಒಂದು ಬ್ಯಾಂಕ್ನ ತಗೊಂಬ್ಲಿ 10 ಲಕ್ಷ ದುಡ್ಡು, ಅದಕ್ಕೆ ಎಷ್ಟು ಬಡ್ಡಿ ಅಣಿಬೇಕು. ಇವತ್ತು ನಾನು ಪುಕ್ಸಟೆ ದುಡ್ಡು 10 ಲಕ್ಷ ಕೊಟ್ಟು ನಾನು ಇವತ್ತು ಕೈ ಸುಟ್ಕೊಂಡಿದ್ದೀನಣ್ಣ. ಕೊಡಕ್ಕೆ ಬಂದವ್ರು ಹಂಗೆ ಮಾತಾಡ್ಬಾರ್ದು ಕಣಮ್ಮ ನೀವು. ಅದೇ ಮತ್ತೆ ಇವ್ರಿಗೆ ಇಷ್ಟೊಂದು ದೌಲತ್ ಐತೆ, ನಾನು ದುಡ್ಡು ಕತ್ಕೊಂಡೋಗಿ ಮನೆ ಕಟ್ಕೊಂಡಿರೋರಿಗೆ ಇಷ್ಟು ದೌಲತ್ ಐತೆ ಅಂದಮೇಲೆ ನಾನು ದುಡ್ಡು ಕಳ್ಕೊಂಡು ನಾನು ಅದಕ್ಕೆ ಇವತ್ತು ಬಡ್ಡಿ ಇಲ್ಲ, ಏನೂ ಇಲ್ಲ. ಇವತ್ತು ಬಡ್ಡಿ ಇಲ್ದಲೇ ನಾನು ಇಸ್ಕೊಂಬ್ತಾ ಇದ್ದೀನಿ ಅಂತ ದೌಲತ್ತೇನು ಮಾತಾಡಿದರೆ ಎಂಥರ್ಗೂ ಸಿಟ್ಟು ಬರೋಕ್ಕಿಲ್ಲ. ಬಿಸಾಕ್ ತಿನ್ಕೊಳ್ಳೋ, ನೀನೇನೇನು ದುಡ್ಡಿನ ಮಕ್ಕ ಕಾಣದೇ ಇಲ್ದವನು ಆಡ್ದಂಗೆ ಆಡ್ತೀಯ ಅಂತ ಕೇಳಿದರೆ ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಹೇಳೋಣ. ನಾನು ಕೊಡಲ್ಲ. ಅದಕ್ಕೆ ನನಗೂ ಗೊತ್ತೈತೆ, ನಾನು ಈ ತಿಂಗಳು ಮುಗಿಬೇಕು. ಈ ತಿಂಗಳಿಗೆ ಒಳಗೆ ಯಾವಾಗಾದರೂ ಬಂದು ಕೊಡ್ತೀನಿ. ನಾಳೆನೇ ಬಂದು ಕೊಡ್ಬೋದು, ನಾಡ್ದೇ ಬಂದು ಕೊಡ್ಬೋದು, ಇನ್ನೊಂದು ವಾರ ಬಿಟ್ಟು ಬಂದೇ ಕೊಡ್ಬೋದು ಅಷ್ಟೇ. ನಾನು ಹಿಂಗೆ ಬಿಗಿ ಮಾಡ್ತೀನಿ. ದುಡ್ಡು ಕೊಡಲಿಲ್ವಾ ಇನ್ನೂ ಬೀಗ ತೆಗಿಯಲ್ಲ. ಇನ್ನು ನನಗೆ ಗೊತ್ತೈತೆ ಹೆಂಗಿದ್ದು ಮಾಡಬೇಕು ಅಂತ ಹೇಳಿ. ಬಿಸಾಕ್ತಿಲ್ವೇನೋ ನೋಡ ಮಂಜಣ್ಣ, ಎಷ್ಟು ಹೊಟ್ಟೆ ಉರಿನೋ. ಅಣ್ಣ ತಮ್ಮಗಳಿಗೆ ಆಗಲ್ವಲ್ಲೋ? ಇವರು ಅಣ್ಣನ ಇವರೇ ಸಹಿಸ್ಕೊಂಬಲ್ವಲ್ಲೋ ಇವನು ತಮ್ಮನ ಮೇಲೆ. ನೋಡಪ್ಪ, ಇವ್ರಿಗೆ ಆಗಲ್ಲ ಅಂದ್ರೆ 3ನೇ ಸುಮ್ಮನೆ ಬಿಡ್ತಾರೇನೋ? ಎಷ್ಟು ಹೊಟ್ಟೆ ಉರಿ ಪಡ್ಕೊಂತಾರೆ ಎಲ್ಲನ. ಮತ್ತೆ ನೀವು ಹೊಟ್ಟೆ ಉರಿ ಪಟ್ಕೊಂಡಂಗೆ ಮತ್ತೆ. ಅಲ್ಲ, ನೀನು ಯಾಕೆ ಓದ್ಕೊಂಡು ದುಡ್ಡು ಕೊಡಲಿಲ್ಲ ಅಂದರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ನಿನ್ನಿಂದಲೇ ಆಗಿರೋದು ಇದೆಲ್ಲ. ನೆಟ್ಟಿಗಿರ್ಬೇಕು. ನೀನು ಯಾಕೆ ಓದ್ಕೊಂಡು ಕೊಡಬೇಕಾಗಿತ್ತು ಅಷ್ಟೇ. ನೀವು ದುಡ್ಡು ಕೊಟ್ಟೋಗ್ಲೇಳು, ನಮ್ಮ ಅಯ್ಯಪ್ಪ ಯಾವ ಬೇಕಾದ್ರೂ ಕೊಡುತ್ತಂತೆ ಬೀಗಾನ. ಅಷ್ಟೇ, ನಾವು ಇವಾಗ ಕೊಡಲ್ಲ. ಅಲ್ಲ, ಯಾಕೆ ನಮ್ಮನ್ನು ಇಷ್ಟೊಂದು ಅಯ್ಯ ಅನ್ನಿಸ್ತೀರಾ ನೀವು? ಮನೆ ಇಲ್ದಂಗೆ ಬೀದಿಲಿ ಕೂತ್ಕೊಂಡು ಬೀದಿಗೆ ಮನಿಕೇಬೇಕಾ? ಅಷ್ಟು ಅದ ಆಸೆ ಏನಪ್ಪ ನಿಮಗೆ? ಏನಾನ ಆಗ್ಲೇಳು, ಏನಾನ ಇವ್ರಿಗೆ ಆಗ್ಲೇಳು, ಹಂಗೆ ಹಿಂಗೆ ಎಂಬುದು ಆಸೆ ಅನಿಸುತ್ತೆ ನಿಮಗೆ. ಅಲ್ಲ, ಎಷ್ಟು ಹೊಟ್ಟೆ ಉರಿ ಇರ್ಬೇಕು ನೋಡಿ ನಿಮಗೆ. ಭಾಳ ಐತೆ ನಿಮಗೆ. ನಿಮಗಿರೋದು ಕಣೆ, ನಮಗೆಲ್ಲ ಮುಚ್ಕೊಂಡಿರೇ. ನೀನು ಮಾತಾಡಬೇಡ ನೀನು. ನೀವು ಕೊಟ್ಟಾಗ್ಲೇನು ಕೊಡ್ಬೇಕಂಬೋದು ಏನಿಲ್ಲ. ನನ್ನ ದುಡ್ಡಿಗೆ ಇವತ್ತು ಬಡ್ಡಿ ಇಲ್ಲ. 10 ಲಕ್ಷಕ್ಕೆ ನೀನು ಯಾವಾಗ ತಗೊಂಡೋಗಿದ್ದೆ ಅದೆಲ್ಲ ನನ್ನ ಹತ್ರ ಲೆಕ್ಕ ಐತೆ. 10 ಲಕ್ಷಕ್ಕೆ 2 ರೂಪಾಯಿ ಅಂತೆ ಬಡ್ಡಿ ಆದ್ರೂ ಎಷ್ಟಾಗುತ್ತೆ ಲೆಕ್ಕ ಹಾಕಿ. ಇಷ್ಟು ವರ್ಷಕ್ಕೆ ಎಷ್ಟಾಗೈತೆ ಅಷ್ಟು ಕೊಡು ಮತ್ತೆ. ನಾನು ಕೇಳಿದ್ರು ಸರಿ ಆಗುತ್ತೆ ನಿಮಗೆ. ನಿಯತ್ತಿಗೆ ಸಾಯ್ತೀವಲ್ಲ ನಾವು, ಅದಕ್ಕೇನೆ. ಒಳ್ಳೇದು ಕಾಲ ಇಲ್ಲ. ಎಂಥ ದಿಮಾಕಿನ ಮಾತೆಲ್ಲ ಆಡ್ತಿರಲ್ಲ ನೀವು. ಅಲ್ಲ ಕಣಮ್ಮ, ನೀನು ಯಾಕೆ ಕೊಡಬೇಕಾಗಿತ್ತಮ್ಮ ತಗೊಂಡೋಗಿ? ಯಾಕೆ ಕೊಡಬೇಕಾಗಿತ್ತು? ನೀನು ತಗೊಂಡೋಗಿದ್ದಕ್ಕೆ ಇವೆಲ್ಲ ಬಂದಿರೋದು. ನೀನು ತಗೊಂಡೋಗಿ ಕೊಡಲಿಲ್ಲ ಅಂದ್ರೆ ಇದೆಲ್ಲ ಇರ್ತಿರ್ಲಿಲ್ಲ. ಅವ್ನು ಸಾಲನ ಮಾಡಿ ಹೆಂಗೆ ಕಟ್ಕೊಂಬನಿ ಏನೋ ಮಾಡೋಣ ಅವನು. ನನ್ನ ದುಡ್ಡು ಯಾಕೆ ಕೊಟ್ಟೆ ನೀನು? ನನ್ನ ದುಡ್ಡು ಯಾಕೆ ಕೊಟ್ಟೆ ಅಷ್ಟೇ. ಅದು ಯಾರೇ ಆಗಲಿ ಇವತ್ತು ನೋಡು, ಅಷ್ಟು ದೌಲತ್ತಿನ ಮಾತಾಡ್ತಾ ಇದ್ದಾನಲ್ಲ ಅವನು. ಬಿಸಾಕ್ತೀನಿ ಅಂತ ಕೇಳ್ತಾ ಇದ್ದಾನಲ್ಲ. ನಾನೇನೇನು ಅವನು ಎಲ್ಲ ಕತ್ಕೊಂಬಂದಿದ್ದೀನ ಅವನಂಗೆ? ಎಲ್ಲ ಏನು ಮೋಸ ಮಾಡಿದ್ದೀನ? ಯಾರದನ್ನ ತಲೆ ಹೊಡೆದಿದ್ದೀನ? ದುಡ್ದಿರೋ ದುಡ್ಡು ನಂದು. ಯಾವುದೇ ತಟ್ಕೊಂಡು ಹೇಳ್ತಾ ಇದ್ದೀನಿ, ರಾಜಾರೋಷವಾಗಿ ಹೇಳ್ತಾ ಇದ್ದೀನಿ ಇವತ್ತು. ನನ್ನ ದುಡ್ದಿರೋ ದುಡ್ಡು ಅದು. ಬಿಡಲ್ಲ, ಇವಾಗ ಕೊಡ್ತಿಲ್ವೇ? ಬಿಸಾಕಕ್ಕೆ ಬಂದವನೇ. ಅದ್ಯಾಕೆ ದುಡ್ಡಿನ ಮಕ್ಕ ಕಂಡ ನಾಡ್ದಂಗೆ ಆಡ್ತೀಯ? ನೋಡಿದ್ರಲ್ಲ ವೀಕ್ಷಕರು, ಇವತ್ತು 10 ಲಕ್ಷಕ್ಕೆ ಎಷ್ಟು ಬಡ್ಡಿ ಆಗುತ್ತೆ ಲೆಕ್ಕ ಹಾಕ್ರಿ. ಅಂಥದ್ರಲ್ಲಿ ಕೊಡಕ್ಕೆ ಬಂದಿರೋದ್ರಲ್ಲಿ ಇಂಥ ದೌಲತ್ತಿನ ಮಾತಾಡ್ತಾರಲ್ಲ, ಯಾರಿಗೆ ತಾನೇ ಸಿಟ್ಟು ಬರೋಕ್ಕಿಲ್ಲ? ಎಂಥವ್ರಿಗೂ ಸಿಟ್ಟು ಬಂದೇ ಬರುತ್ತೆ. ಹೆಂಗೆ ಮಾತಾಡ್ತಾ ಇದ್ದಾನೆ ಅವ್ನು. ಇನ್ನೂ ಯಾಕೆ ಸುಮ್ಮನೆ ಇದ್ದಾನೆ ನಮ್ಮಮ್ಮ. ಇನ್ನೂ ಆ ಹುಡುಗಿ ಎಂಥ ಮಾತಾಡ್ತಾ ಇದ್ದಾರೆ ನೋಡ್ರಿ. ಅದಕ್ಕೆ ನಾನಿನ್ನೂ ಬೀಗ ಕೊಡಲ್ಲ ಅಂತ ನಾನು ಸತಾಯಿಸ್ತಾ ಇದ್ದೀನಿ. ಇವಾಗ ಅವ್ರು ಕೇಳ್ದಟ್ಟಿಗೆ ಕೊಟ್ಟರೆ ನನಗೆ ಇವತ್ತು ಎಷ್ಟು 10 ಲಕ್ಷಕ್ಕೆ ವ್ಯಾಲ್ಯೂ ಇಲ್ದಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಅದಕ್ಕೆ ಈ ತಿಂಗಳು ಮುಗಿಯ ತನಕ ಕೊಡಲ್ಲ. ನಾನು ಈ ತಿಂಗಳೊಳಗೆ ಯಾವಾಗ ಬೇಕಾದ್ರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅವರು ಇವಾಗ ನನ್ನ ದುಡ್ಡಿಗೆ ಬೆಲೆ ಇಲ್ಲ ಅಂದಮೇಲೆ ಅವಾಗ ನಾವು ಬೇಗ ಕೊಟ್ಬಿಡ್ಬೇಕು. ನಮಗೆ ಬೆಲೆ ಇಲ್ಲ ಅಂದಮೇಲೆ ಅವ್ರಿಗೆ ಎದ್ರಿಕೊಂಡು ಬೇಗ ಕೊಟ್ಬಿಡ್ಬೇಕಂತ ಇದು ಹೆಂಗೈತೆ ನೋಡ್ರಿ. ಅವ್ರಿಗೆ ನಾವು ಬೇಗ ಕೊಟ್ಬಿಡ್ಬೇಕು. ಅವ್ರು ಮಾತ್ರ ನಮಗೆ ಕೊಡೋಂಗಿಲ್ಲ, ನಮ್ದು ಹೋದ್ರೂ ಹೋಗಲಿ. ಹಂಗೆ ಅದಕ್ಕೇನೆ ಬಂದಿದ್ದ ತಕ್ಷಣ ಕೊಟ್ಟರೆ ಅದಕ್ಕೆ ಇದಿರಲ್ಲ, ನಮ್ಮನ್ನು ಸದ್ರ ತಗೊಬಿಡ್ತಾರೆ. ಅದಕ್ಕೆ ನಾನು ಇನ್ನೂ ಕೊಡಲ್ಲ ಅಂತ ನಾನು ಸತಾಯಿಸ್ತಾ ಇದ್ದೀನಿ ಅಷ್ಟೇ. ಯಾರು ಏನೇ ತಿಳ್ಕೊಂಡ್ರು ಚಿಂತೆಕ್ಕಿಲ್ಲ, ಹೊಟ್ಟೆ ಹುರ್ಕೊಂತಾನೆ ಅಂದರೂ ಚಿಂತೆಕ್ಕಿಲ್ಲ. ನಾನು ನನಗೆ ಮನಸ್ಸಿಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡೋದು. ನಾನು ಯಾರು ಏನು ಅನ್ಕೊಂತಾರೆ, ಅವ್ರು ಏನಂತಾರೆ, ಇವ್ರು ಏನಂತಾರೆ ಅಂತೇಳಿ ಅದೆಲ್ಲ ನಾನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ನೋಡ್ರಿ, ಸಂಗೀತನ ಹೆಂಗೆ ಇದು ಮಾಡ್ತಾರೆ, ಹೊಟ್ಟೆ ಉರ್ಕಿ ಅಂತಾರೆ. ಅವಳಿನ್ನೂ ಬಿಡತ್ಲಾಗ ಹೋದ್ರೂ ಹೋಗ್ಲಿ, ಕೊಡ್ರಿ ಅಂತಾಳೆ ಹೊರ್ತನು ಅವಳ ಹತ್ರ ಅಂಥ ಬುದ್ಧಿ ಇಲ್ಲ. ಅವಳನ್ನ ಇವತ್ತೆಷ್ಟು ತಪ್ಪಾಗಿ ತಿಳ್ಕೊಂಡವ್ರೆ ಇವರು. ನನಗೆ ಅದಕ್ಕೇನೆ ಕೊಡಬಾರ್ದು ಅನ್ನಿಸ್ಬಿಡ್ತು. 1-2 ದಿನ ಸತಾಯಿಸ್ಬೇಕು. ಸತಾಯಿಸಿದ್ರೆ ಗೊತ್ತಾಗೋದು.
ನಮ್ಮ ದುಡ್ಡು ಹೊತ್ಕೊಂಡಾಗ ನಾವೆಷ್ಟು ಕಳ್ಕೊಂಡಾಗ ನೋವು ಅನ್ಭವಿಸಿದ್ವಿ ಹಂಗೆ ಅವ್ರಿಗೂ ಯಾವಾಗ ಕೊಡ್ತಾರೆ ಅಂತ ಅವ್ರಿಗೂ ಕಾಯ್ತಿರ್ಬೇಕು. ಹಂಗಾದ್ರೆ ಮತ್ತೆ ಗೊತ್ತಾಗೋದು ಎಂಥ ಜಮ್ಮದ್ ಮಾತಾಡ್ತಾರೆ. ಬಿಸಾಕ್ತೀನಿ ದುಡ್ಡಿನ ಮಕ್ಕ ಕಾಣದೇ ಇರೋರು ಆಡ್ದಂಗೆ ಆಡ್ತೀರಾ ಅಂತ ಕೇಳ್ತಾರಲ್ಲ, ಎಷ್ಟು ಸಿಟ್ಟು ಬರೋಕ್ಕಿಲ್ಲ ನನಗೆ. ನನ್ನ ದುಡ್ಡು ಕಳ್ಕೊಂಡವ್ನಿಗೆ ತಗೊಂಡು ಹೊತ್ಕೊಂಡೋಗಿ ಮನೆಗೆ ಕಟ್ಕೊಂಡಿರೋನಿಗೆ ಅಷ್ಟೊಂದು ಇರಬೇಕಾದ್ರೆ ನನ್ನ ದುಡ್ದಿರೋ ದುಡ್ಡು ಕಳ್ಕೊಂಡವ್ನಿಗೆ ಎಷ್ಟು ಇರಬೇಕು ಲೆಕ್ಕ ಹಾಕಿ ನೀವೇನೆ. ನೋಡ್ತಾ ಇರಿ, ನೆನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.